ಲಕ್ಷ್ಮಿಯನ್ನು ಶ್ರೀ ಅಂತ ಕರಿತೇವಲ್ಲ, ಯಾಕೆ ಶ್ರೀ ಅಂತ ಕರೆಯುವುದು? ಶ್ರಾಯತೆ ಇತಿ ಶ್ರೀ, ಯಾವಾಗಲೂ ಕೂಡ ಗಂಡನನ್ನು ಆಶ್ರಯಿಸಿಕೊಂಡೇ ಇರುವವಳಂತೆ, ಆದ್ದರಿಂದ ಅವಳನ್ನು ಶ್ರೀ ಅಂತ ಕರೆದರು. ನಮ್ಮ ಹೆಸರಿನಲ್ಲಿಯೂ ಕೂಡ ಶ್ರೀಕಾರ ಹಾಕ್ಕೊಳ್ತೇವಲ್ಲ, ಹಾಕದಿದ್ದರೆ ಸಿಟ್ಟು ಬರುತ್ತೆ. ಏನ್ರಿ ಒಂದು ಶ್ರೀಕಾರ ಹಾಕದೆ ನನ್ನ ಹೆಸರು ಬರೆದ್ರು ಅಂಥೇಳಿ ಏನರ್ಥ? ಆಶ್ರಯಿಸಿಕೊಂಡಿರತಕ್ಕಂಥ ಇಂಥ ಮಹಾನುಭಾವರು, ಆಶ್ರಯಿಸಿಕೊಂಡಿರತಕ್ಕಂಥ ಮಹಾನುಭಾವರು ಶ್ರೀ ವೇದವ್ಯಾಸ ಭಟ್ ಅಂತಂದ್ಬಿಟ್ಟು ಏನರ್ಥ? ಶ್ರೀ ಆಶ್ರಯಿಸಿಕೊಂಡಿರತಕ್ಕಂಥ ವೇದವ್ಯಾಸ ಅಂತ. ನಿಮಗೆಲ್ಲ ಒಂದೊಂದೇ ಶ್ರೀ. ಶ್ರೀ ಶ್ರೀ 108, ಇನ್ನು ಕೆಲವರಿಗೆ ಸಾಲುವುದಿಲ್ಲ. ಶ್ರೀ ಶ್ರೀ 1008 ಏನರ್ಥ? ಹಾಗಾದರೆ ನೀವೇ ವಾಸಿ ಅಲ್ವಾ? ನೀವು ಕಮ್ಮಿ ನಾವು ಹಾಗಲ್ಲ, ನೂರಾರು ಜನರನ್ನು ಆಶ್ರಯಿಸಬೇಕು. ಒಂದು ಪೂಜೆಗೆ ಸ್ನಾನಕ್ಕೆ ಅಂತ ನಾನು ಹೋಗ್ತೇನೆ ಅಂತಂದರೆ ಎಡಬಲ ಸೇವೆ ಬಂದ, ಸ್ವಲ್ಪ ತಡ ಉಂಟು ಅಂದ. ಅವನದ್ದಾಯಿತು ಅಂತಂದ. ಹೋಗ್ತೇನೆ ಅಂತಂದಾಗ ಅಡಿಗೆ ಇನ್ನೊಂದು 10 ನಿಮಿಷ ತಡ ಅಂತಂದ. ಸರಿ, ಅಡಿಗೆ ಬಂದು ಆಯಿತು ಅಂತೇಳಿ ಹೋಗಿದಾಗ ಪಾರಾಯಣ ಬಂದ, ನಾನಿನ್ನೂ ತಯಾರೇ ಆಗಿಲ್ಲ ಅಂದ. ಸರಿ, ಅವನು ಬಂದೊಂದು ಆಯಿತು ಅಂತಂದಾಗ ವ್ಯವಸ್ಥಾಪಕರು ಬಂದು, ಸ್ವಾಮಿ ಇನ್ನೂ ಜನನೇ ಬಂದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಜನಗಳು ಬಂದಿಲ್ಲ ಅಂತ ಕಾಯಬೇಡಿ, ಅವರು ಬರುವುದೇ 12 ಗಂಟೆಗೆ. ಯಾಕೆ ನೀವು 12 ಗಂಟೆಗೇ ಊಟಕ್ಕೆ ಅಂತ ಹೇಳಿದ್ದಲ್ವೋ, ಅವರು ಅದಕ್ಕೆ ಸರಿಯಾಗಿಯೇ ಬರ್ತಾರೆ, ಅದರಿಂದ ಅವರನ್ನು ಕಾಯಬೇಕಾಗಿತ್ತು. ಹಾಗಾದರೆ ಏನು, ನೂರಾರು ಜನರನ್ನು ಆಶ್ರಯಿಸಬೇಕಲ್ಲ. ನಿಮಗೆ ಹಾಗಲ್ಲ, ಮನೆಯಲ್ಲಿ ಎದ್ದಾಗ ಸರಿ, ಏನು ನನ್ನ ಹೆಂಡತಿ ಇನ್ನೂ ಎದ್ದು ತಯಾರಾಗಿಲ್ಲ, ಏನು ಬೇಕಾದರೂ ಮಾಡಿಕೊ ಅಂತ ಇವನೇ ಏನೋ ಚಾರು ಚೂರು ಅಂತ ಅಡಿಗೆ ಅಂತ ಮಾಡಿದ, ದೇವ್ರ ಪೂಜೆ ಮುಗಿಸಿದ, ಹೊರಟೇ ಬಿಟ್ಟ. ಆದ್ದರಿಂದ ನೀವು ಒಬ್ಬಳನ್ನೇ ಆಶ್ರಯಿಸಿದರೆ ಸಾಕು ಶ್ರೀ. ನಾವು ಹಾಗಲ್ಲ, ನೂರಾರು ಜನರು ಆಶ್ರಯಿಸ್ಬೇಕು, ಆದ್ದರಿಂದ ಶ್ರೀ 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 108 ಅಂತ. ನಮಗೆ ಸಹಜ ಅಲ್ವೋದು. ಈಗ ನಾವು ಲೋಕದಲ್ಲಿ ನೋಡುವಾಗಲೂ ಕೂಡ ಅದು ಸರಿ ಅಂತ ಕಾಣುತ್ತೆ. ಈಗ ಕೂತಿದ್ದೀರಾ, ನಿಮಗೆ ಉಪನ್ಯಾಸ ಸಾಕು ಅಂತ ತೋರಿತು, ದಡಬಡ ಅಂತ ಎದ್ದ ಹೋಗೇ ಬಿಟ್ಟ. ನಾನಾದರೆ ಹಾಗಲ್ಲ, ಕೊರಿಬೇಕು, 7 ಗಂಟೆ ತನಕ ಕೊರಿಲೇಬೇಕು. ನನ್ನ ಕೂಡಿಸಿದೆ 7 ಗಂಟೆ ತನಕ ಉಪನ್ಯಾಸ ಮಾಡಿ ಅಂತ ಕೂಡಿಸು. ಅದು ನನಗೆ ಮನಸ್ಸಿಲ್ಲದಿದ್ದರೂ ಕೂಡ ನಾನು 7 ಗಂಟೆ, ಇಷ್ಟೇ ಅಲ್ಲ, ಅಕಸ್ಮಾತ್ ನಾನು 7 ಗಂಟೆಗಿಂತ ಮೊದಲು ಮುಗಿಸಿದ್ರು ಕೂಡಲೇಬೇಕು. ಯಾಕೆ ಕರ್ಕೊಂಡು ಹೋಗುವ ಬರಲಿಲ್ಲ, ಆದ್ದರಿಂದ ಕೂಡಲೇಬೇಕು. ಶ್ರೀ ಸರಿ ಉಂಟಲ್ಲ. ಆದ್ದರಿಂದ ಎಂದೂ ಕೂಡ ಸ್ವಾಮಿಗಳಾಗಬೇಕು ಅಂತ ಅಪೇಕ್ಷೆ ಪಡಬೇಡಿ, 10 ಜನರನ್ನು ಆಶ್ರಯಿಸ್ಕೊಂಡಿರಬೇಕು ಅಂತ ಅರ್ಥ. ಅಂದರೆ ಏನರ್ಥ ಇದ್ರದ್ದು ಅಂತಂದರೆ, ಭಗವಂತನ 16 ರೂಪಗಳನ್ನು ಸದಾ ಕಣ್ಣಿಗೊಂದು ರೂಪ, ಕಿವಿಗೊಂದು ರೂಪ, ಬಾಯಿಗೊಂದು ರೂಪ, ಹೀಗೆ ಒಂದೊಂದು ಇಂದ್ರಿಯಗಳು ಕೂಡ ಕೆಲಸ ಮಾಡುವಾಗ ದೇವರ ಒಂದೊಂದು ಇಂದ್ರಿಯಗಳನ್ನು ಆಶ್ರಯಿಸಿಕೊಂಡು ಇರೋಣದರಿಂದ ದೇಹದ ಒಳಗೆ ಇರತಕ್ಕಂಥ 108 ನಾಡಿಗಳು ಕೆಲಸ ಮಾಡಬೇಕಾದ್ರೆ 108 ನಾಡಿಗಳಲ್ಲಿ ಇರತಕ್ಕಂಥ ಭಗವದ್ ರೂಪಗಳನ್ನು ಆಶ್ರಯಿಸಬೇಕಾದ್ದರಿಂದ ಸ್ವಾಮಿಗಳಿಗೆ 108 108 108 ಅಂತ ಈ ರೀತಿಯಲ್ಲಿ ಬಂದದ್ದು. ಆದ್ದರಿಂದ ಏನಂದರು ಆಚಾರ್ಯ ಮಧ್ವರಂದರು, ಭೀಮಸೇನ ಪಾಠ ಕೇಳುವುದು ಏನು ಬಂತು, ಮತ್ತು ಅವನ ಅಮ್ಮನೇ ಸದಾಕಾಲ ಪಾಠ ಕೇಳಿಕೊಂಡೇ ಇಂದೂ ಕೂಡ ಅವಳು ತನ್ನ ಶ್ರೀ ಎಂಬ ಹೆಸರನ್ನು ಬಿಟ್ಟು ಕೊಟ್ಟಿಲ್ಲ. ನಾನು ಯಾವಾಗಲೂ ನನ್ನ ಗಂಡನಿಂದ ಕಲಿತಾನೇ ಇರ್ತೇನೆ ಅಂತ ಇರುವವಳು ಅಂತ ಒಂದು ಸಮಾಧಾನ ನಮಗೆ ಕೊಟ್ಟರು. ಪಾಠ ಮುಗಿಯಿತು, ಭರ್ತಿ ಆಯಿತು ಆಚಾರ್ಯರ ಮನಸ್ಸು. ಪುನಃ ಪಾಠ ಶುರುವಾಯಿತು, ಜಾಗ ಉಂಟಲ್ಲಿ. ಪಾಠ ಮುಗಿದ ಮೇಲೆ ಬಂದು ನೋಡಿದರೆ ಜಾಗ ಇಲ್ಲ. ಪಾಠ ಪುನಃ ಶುರು ಮಾಡುವಾಗ ಅಲ್ಲಿ ಪಾಠ ಒಳ ಹೋಗಲಿಕ್ಕೆ ಜಾಗ ಉಂಟು. ಇದು ಮಧ್ವರ ಮನಸ್ಸಿನ ಮಹತ್ವ ಅಂತಂದರು. ಅದು ಮೋಕ್ಷದಂತೆ ಅಂತ ಪಂಡಿತಾಚಾರ್ಯರು ಏಕಾದಶ ಇದರ ಸರ್ಗದಲ್ಲಿ ಮಧ್ವೇದ್ಯದಲ್ಲಿ ಹೇಳ್ತಾರಲ್ವೋ. ಏನು ವೈಕುಂಠ ಹೇಗುಂಟು ಅಂತ ಕೇಳಿದರೆ, ಈಗ ಹೋಗಿ ನೋಡಿದರೆ ಅಲ್ಲಿ ಜಾಗ ಇಲ್ಲ, ಪೂರಾ ಭರ್ತಿ. ಎಷ್ಟು ಜಾಗ ಉಂಟು ವೈಕುಂಠದಲ್ಲಿ? ಎಲ್ಲ ಕಡೆ ಮನೆಗಳು ಪೂರ ಭರ್ತಿಯಾಗಿದೆ. ನಾವೀಗ ಹೋಗಿ ನೋಡಿದರೆ ನಮಗೇನೆ ಬೇಜಾರಾದೀತು, ಏನು ಅಂತ ಭಯ ಆದೀತು. ಅಲ್ಲ, ನಾನು ನಾಳೆ ಮೋಕ್ಷಕ್ಕೆ ಬಂದಾಗ ನನಗೆ ಮನೆ ಕಟ್ಟಲಿಕ್ಕೆ ಜಾಗವೇ ಇಲ್ಲಿ ಇಲ್ವಾ ಅಂತ. ಹಾಗಂತ ಬ್ರಹ್ಮದೇವರ ಜೊತೆ ಸೇರಿಕೊಂಡು ನಾವು ಆವಾಗ ವಿರದಾ ನದಿ ಸ್ನಾನ ಮಾಡಿ ಮೋಕ್ಷಕ್ಕೆ ಹೋದಾಗ ದೇವರು ಕೇಳಿದ, ಎಷ್ಟು ಜನ ಬಂದಿದ್ದೀರಿ? ನೋಡಿದ, ಇಷ್ಟು ಜನ. ಅಷ್ಟು ಜನಕ್ಕೆ ಜಾಗ ಆಯ್ತಲ್ಲಿ. ಇದು ಮೋಕ್ಷದ ಮಹತ್ವ ಅಂತ ಹಿರಿಯರು ಹೇಳಿದ್ದು. ಮಧ್ವರ ಮನಸ್ಸು ಕೂಡ ಅದೇ ರೀತಿಯಲ್ಲಿ ಅಂತ. ಇದಕ್ಕೊಂದು ಉದಾಹರಣೆ ಇದರಲ್ಲಿ ಕೊಟ್ಟಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ರುಕ್ಮಿಣಿ ಸ್ವಯಂವರದ ಸಂದರ್ಭದಲ್ಲಿ ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಆಚಾರ್ಯ ಮಧ್ವರು. ಏನು ಅಂತ, ರುಕ್ಮಿಣಿಗೆ ಸ್ವಯಂವರ,
ಜರಾಸಂಧನದ್ದೇ ನೇತೃತ್ವ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತೆಲ್ಲ ಅವನದ್ದೇ ನೇತೃತ್ವ. ಅಂತೂ ಕ್ಷತ್ರಿಯರದು ಧರ್ಮ ಸ್ವಯಂವರ ಘೋಷಣೆ ಅಂತ ಹೇಳಿಕೊಂಡು ಆ ಪ್ರಕಾರ ಸ್ವಯಂವರ ಘೋಷಣೆ ಆಗಿದೆ. ಆದರೂ ಜರಾಸಂಧ ಒಳಗಿನಿಂದ ಭಯ ಭಯ ಭಯ. ಏನಂತ, ಎಲ್ಲಿ ಕೃಷ್ಣ ಬರ್ತಾನೋ ಏನು, ಎಲ್ಲಿ ರುಕ್ಮಿಣಿನ ಹಿಡ್ಕೊಂಡು ಹೋಗ್ತಾನೋ ಏನು ಅಂತ ಭಯ ಭಯ. ಆದರೆ ಏನು ಮಾಡೋಣ, ಜರಾಸಂಧನದ್ದು ವ್ಯವಸ್ಥೆ ಏನು, ಎಲ್ಲ ಕುರ್ಚಿ, ರಾಜರುಗಳಿಗೆಲ್ಲ ಬಂದ ರಾಜರುಗಳಿಗೆಲ್ಲ ಬ್ರಾಹ್ಮಣರು ಜಮಖಾನದಲ್ಲಿ ಕೊಡ್ತಾರೆ. ರಾಜರುಗಳಿಗೆಲ್ಲ ಈ ಮಂಡಿ ನೋವುಗಳು ಅವುಗಳಿಗೆಲ್ಲ ಈ ಜನ ಅವರೆಲ್ಲ ಅವೇನು ಅಲ್ಲಿ ಕೂತವ್ರಿಗೆ ಹೇಳಿದ್ದಲ್ಲ, ಏನು ತಪ್ಪು ಭಾವಿಸಬೇಡಿ, ತಪ್ಪು ಭಾವಿಸಬೇಡಿ ನನಗೊಮ್ಮೆ ಭಯ ಆಯಿತು, ತಪ್ಪು ಭಾವಿಸ್. ಜರಾಸಂಧ ಏನು ಮಾಡಿದ, ರಾಜರುಗಳಿಗೆಲ್ಲ ಎಲ್ಲ ಅವರು ಕುರ್ಚಿ ಅಂತ ಹೇಳ್ಕೊಂಡು ವ್ಯವಸ್ಥೆ ಮಾಡಿದ್ದ. ಹೇಗೆ ವ್ಯವಸ್ಥೆ ಅಂತಂದರೆ ಆಚಾರ್ಯ ಮಧ್ವರಂತಾರೆ, ಎಷ್ಟು ಜನ ರಾಜರುಗಳು ಬಂದಿದ್ದಾರೆ ಅಷ್ಟು ಕುರ್ಚಿ ಹಾಕಿತು, ಅಷ್ಟು ರಾಜರುಗಳು ಕೂತರು. ಒಂದು 108 ರಾಜರುಗಳು ಕೂತಿದ್ದಾರೆ ಅಂತ ಭಾವಿಸೋಣ. ಇನ್ನೊಬ್ಬ ರಾಜ ಬಂದ, ಕುರ್ಚಿ ಇಲ್ಲ. ಇಲ್ಲ, ಅಲ್ಲಿ ಬದಿಯಲ್ಲಿ ಉಂಟು. ಆ ರಾಜ ಬಂದ ಕೂಡಲೇ ಕುರ್ಚಿ ಇಡುವುದು ಹೊರತು ಮೊದಲೇ ಇದ್ದ ಕುರ್ಚಿಗಳನ್ನೆಲ್ಲ ಮೊದಲೇ ಬಿಡಿಸಿಡುವುದಲ್ಲ. ಇದು ಜರಾಸಂಧನ ಕ್ರಮ. ಯಾಕೆ ಬಿಡಿಸಿಟ್ರೆ ಅಕಸ್ಮಾತ್ ಕೃಷ್ಣ ಬಂದರೆ ಕುರ್ಚಿಯಲ್ಲಿ ಕೂತು ಬಿಡ್ತಾನೆ. ಅವ ಕೂತ ಅಂತಂದರೆ ಕೆಲಸ ಕೆಟ್ಟು ಹೋಯಿತು. ಎಲ್ಲ ಕುರ್ಚಿ ಇಲ್ಲದಿದ್ದರೆ ಏನಾಯ್ತಂತೆ, ಜಮಖಾನ ಉಂಟಲ್ಲ, ಕೃಷ್ಣ ಅದರಲ್ಲಿ ಬಂದು ಕೂಡುವುದಿಲ್ವ ಅಂತಂದರೆ ಮಧ್ವರ ಅಲ್ಲೇ ಬರೆದ್ರು. ಏನು ಅಂತ, ನಾವೆಲ್ಲ ರಾಜರುಗಳು ಕುರ್ಚಿಯಲ್ಲಿ ಕೂತಿರುವಾಗ ಕೃಷ್ಣ ನೆಲದಲ್ಲಿ ಕೂತಾನ, ಅವನಿಗೆ ಬಿಡಬೇಕಲ್ಲ, ಹುಂಬಾವು ಬಿಡಬೇಕಲ್ಲ. ಅದನ್ನೇನು ಮಾಡ್ತಾನೆ, ಬರ್ತಾನೆ, ನೋಡ್ತಾನೆ, ಒಂದು ಕುರ್ಚಿಯು ಖಾಲಿ ಇಲ್ಲ, ಜಮಖಾನ ಖಾಲಿ ಉಂಟು, ಅಲ್ಲಿ ಕೊಡೋಲ್ಲ, ನಾಚಿಕೆ ಆಗುತ್ತೆ. ಏನು ಮಾಡ್ತಾನೆ, ಎದ್ದುಕೊಂಡು ಹೋಗ್ತಾನೆ. ಹೋದ ಮೇಲೆ ನಾವು ಸ್ವಯಂವರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕುರ್ಚಿ ಖಾಲಿ ಇಲ್ಲ, ಹೋದ ಕೃಷ್ಣ, ಹಿಂದೆ ಹೋದ, ಮತ್ತೊಬ್ಬ ರಾಜ ಬಂದ, ಒಂದು ಕುರ್ಚಿ ಬಂತು, ಆ ರಾಜ ಅಲ್ಲಿ ಕೂತ. ಅದೇ ರೀತಿ ನಾನು ಆಗ ಹೇಳಿದೆ, ಮೋಕ್ಷದಲ್ಲಿ ಹೇಳಿದಂತೆ, ಈಗ ಹೋಗಿ ಮೋಕ್ಷದಲ್ಲಿ ಹೋಗಿ ನೋಡಿದೆವು, ಜಾಗ ಖಾಲಿ ಇಲ್ಲ, ತಿರುಗಿ ಬಂದೆವು, ಬ್ರಹ್ಮದೇವರೊಟ್ಟಿಗೆ ಮೋಕ್ಷಕ್ಕೆ ಹೋದೆವು, ಜಾಗ ಆಯಿತು. ಇನ್ನೊಬ್ಬ ರಾಜ ಬಂದ, ಜಾಗ ಆಯಿತು. ಸರಿ, ಆ ರಾಜ ಬಂದ, ಪುನಃ ಎಲ್ಲ ಭರ್ತಿ ಆಯಿತು. ಈ ರೀತಿಯಲ್ಲಿ ಆಚಾರ್ಯ ಮಧ್ವರ ಮನಸ್ಸಂತೆ ದೇವರಿಂದ ತಿಳುವಳಿಕೆ ಬರುತ್ತಾ ಒಳಗಿನಿಂದ ಜಾಗ ಉಂಟು. ತಿಳುವಳಿಕೆ ಇವತ್ತಿನದ್ದು ಮುಗೀತಾ, ಜಾಗ ಮುಗೀತು. ಇದು ಮಧ್ವರ ಲಕ್ಷಣ, ಮಧ್ವರ ತಾಕ. ನಾವು ಮಧ್ವರನ್ನು ಚಿಂತನೆ ಮಾಡುವಾಗ ಈ ರೀತಿ ಚಿಂತನೆ ಮಾಡಿದರೆ ನಮಗೂ ಕೂಡ ಏನಾಗುತ್ತೆ ಅಂದರೆ, ಹಿರಿಯರೇನು ದೇವರ ಬಗ್ಗೆ ಹೇಳ್ತಾರೆ ನಮಗೆ, ಅದು ತಲೆಯಲ್ಲಿ ಹಾಗೆಯೇ ಉಳಿಯುತ್ತೆ. ಮರುದಿವಸ ಪುನಃ ಅವರು ಹೇಳುವಾಗ ಹೊಸ್ತನ್ನು ಕೇಳಲಿಕ್ಕೆ ಜಾಗ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ದಿವಸ ಮಂಡೆ ತುಂಬ ಜಾಗ. ಮಂಡೆ ತುಂಬ ಜಾಗ ಅಂದರೆ, ಯದ್ಯಪಿ ನಿನ್ನೇನು ಉಪನ್ಯಾಸ ಕೇಳಿದ್ದೆವು, ಮೊನ್ನೆನೂ ಕೇಳಿದ್ದೆವು, ಆದರೂ ಕೂಡ ಮಂಡೆ ತುಂಬ ಜಾಗ ಅಂದರೆ ಏನರ್ಥ, ಉಪನ್ಯಾಸ ಮುಗಿಸಿ ಹೋಗುವಾಗ ನಮ್ಮಲ್ಲಿಂದ ಅಭ್ಯಾಸ ಉಂಟಲ್ಲ, ಹೀಗೆ ಮಾಡಿ ಹೋಗುವುದು. ಏನರ್ಥ, ಒಮ್ಮೆ ಎಲ್ಲ ಜಾಡಿಸ್ಕೊಂಡು ಹೋದರೆ ಉಪನ್ಯಾಸ ಸಮೇತ ಇಲ್ಲೇ ಉದುರಿ ಹೋಯಿತು, ನಾವು ಮನೆಗೆ ಹೋದೆವು. ಅದಕ್ಕಂದ್ರೆ ಹಾಗಾಗಬಾರದು. ಮತ್ತು ಇವತ್ತು ಹೇಳಿದ ಅಷ್ಟೂ ವಿಷಯ ತಲೆಯಲ್ಲಿ ಯಾವಾಗಲೂ ಆ ವಿಷಯಗಳಿಂದ ತಲೆ ತುಂಬಿ ಇರಬೇಕು. ಆವಾಗ ಬೇರೆ ವಿಷಯಕ್ಕೆ ಜಾಗ ಇಲ್ಲ. ಮರುದಿವಸ ಪುನಃ ಭಗವದ್ ವಿಷಯ ಬಂದಾಗ ಪುನಃ ತಲೆಯಲ್ಲಿ ಜಾಗ ಆಗಬೇಕು. ಆದ್ದರಿಂದ ನಾವು ಪ್ರತಿ ದಿವಸ ಮಧ್ವರನ್ನು ಜೀವನದಲ್ಲಿ ಚಿಂತನೆ ಮಾಡಬೇಕು ಅಂತ ಅದಕ್ಕೋಸ್ಕರನೇ ಹೇಳಿದ್ದು ಈ ರೀತಿಯಲ್ಲಿ. ಆದ್ದರಿಂದ ಆಚಾರ್ಯ ಮಧ್ವರಂತ ಇದ್ದಾರೆ, ನಿನ್ನ ಹೊಸ ಹೊಸ ಚರಿತ್ರೆಗಳನ್ನು ಮೇ ಜ್ಞಾಪಯ, ನನಗೆ ತಿಳಿಯ ಹೇಳು ಹೇ ಕರುಣಾಪೂರ್ಣ. ಯಾರಿವ ಆರಂಭ ಆಗುವುದೇ ಅವನ ಅಂದರೆ ರಕ್ಷಕನೇ. ವನ ಅಲ್ಲ ಅವನ, ಗಮ್ಯ ಅಲ್ಲ ಅಗಮ್ಯ, ವಾಚ್ಯ ಅಲ್ಲ ಅವಾಚ್ಯ, ದೃಶ್ಯ ಅಲ್ಲ ಅದೃಶ್ಯ. ಅದೇ ರೀತಿಯಲ್ಲಿ ವನ ಅಲ್ಲ ಅವನ. ವನ ಅಂದರೆ ಏನು? ಯಾವುದನ್ನು ವನ ಅಂತ ಕರೀತೇವೆ ನಾವು? 1-2 ಮರ ಇದ್ದರೆ ವನ ಅಂತ ಕರೆಯುವಲ್ಲ.
ಸಾವಿರಾರು ಮರಗಳ ಗುಂಪು ಇದ್ದರೆ ಅದಕ್ಕೆ ವನ ಅಂತ ಕರಿತೇವಲ್ವೋ. ದೇವರು ವನ ಅಲ್ಲ, ಯಾವ ಗುಂಪಿನಲ್ಲಿಯೂ ಕೂಡ ದೇವರು ಇಲ್ಲ. ಆದ್ದರಿಂದ ದೇವರು ಅವನ, ಗುಂಪಿಗಿಂತ ಎತ್ತರ. ಹಾಗಂತ ಗುಂಪಿನಲ್ಲಿ ಇಲ್ವಾ? ಇದ್ದಾನೆ. ಇದ್ದಾನೋ? ಇಲ್ಲ. ಇದು ಅವನ ವ್ಯಕ್ತಿತ್ವ ಅಂತಂದರು. ಒಂದು ವೇಳೆ ಅವ ಗುಂಪಿನಲ್ಲಿ ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯವಾ? ಆದ್ದರಿಂದ ಗುಂಪಿನಲ್ಲಿ ಇರಲೇಬೇಕಾ? ನಮ್ಮ ಹಿಂದೆ 10 ಜನ ಬೇಡ, ನಾನೇ ಒಬ್ಬ. ಇಲ್ಲಿ ಗುಂಪುಗಳು ಉಂಟಾ? ಇಂದ್ರಿಯಗಳ ಗುಂಪುಗಳು ಉಂಟಾ? 10 ಇಂದ್ರಿಯಗಳ ಗುಂಪುಗಾರಿಕೆ ಉಂಟಾ? ನೋಡಿ, ಗುಂಪುಗೂ ಗುಂಪುಗಾರಿಕೆಗೂ ವ್ಯತ್ಯಾಸ ಉಂಟಲ್ಲ. ಗುಂಪು ಅಂತಂದರೆ ಗುಂಪುಗಾರಿಕೆ ಅಂತಂದರೆ ಏನೋ ಹೊಡಿಲಿಕ್ಕೆ ಬಡಿಲಿಕ್ಕೆ ತಯಾರು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಗುಂಪುಗಾರಿಕೆ ಶಬ್ದಕ್ಕರ್ಥ. ಇವುಗಳು ಅಷ್ಟೇ ತಾನೆ, ಒಮ್ಮೊಮ್ಮೆ ಗುಂಪು ಸೇರ್ತಾವೆ, ಒಮ್ಮೊಮ್ಮೆ ಗುಂಪುಗಾರಿಕೆ ಮಾಡ್ತಾವೆ. ಹಾಗಾದರೆ ಈ ಇಂದ್ರಿಯಗಳೆಂಬ ಗುಂಪಿನಲ್ಲಿ ಇವ ಇಲ್ಲದಿದ್ದರೆ ಕಣ್ಣು ನೋಡುತ್ತಾ, ಕಿವಿ ಕೇಳುತ್ತಾ, ಅದರಿಂದ ಗುಂಪಿನಲ್ಲಿದ್ದಾನೆ. ಆದರೆ ಗುಂಪಿನಲ್ಲಿ ಇದ್ದರೂ ಕೂಡ ಗುಂಪಿನದ್ದನ್ನು ಯಾವುದನ್ನು ಹಚ್ಚಿಕೊಳ್ಳುವುದಿಲ್ಲ, ಆದ್ದರಿಂದ ಗುಂಪಲ್ಲಿ ಇಲ್ಲ. ನಾವು ಹಾಗೆ ಇರಬೇಕಂತೆ. ಮನೆಯಲ್ಲಿ ಗುಂಪಿನಲ್ಲಿದ್ದೇವಾ? ಇಲ್ಲ. ಇಲ್ವಾ? ಇದ್ದೇವೆ. ಮನೆ ಅಂತಾದ ಮೇಲೆ ಗುಂಪು, ಹೆಂಡತಿ, ಗಂಡ, ಮಕ್ಕಳು, ಸೇವಕರು ಅಂತ ಇದೊಂದೊಂದು ಗುಂಪೇ ತಾನೆ. ಆ ಗುಂಪು ಅಂತಾದ ಮೇಲೆ 2 ಕೈ ಸೇರಿದ ಮೇಲೆ ಶಬ್ದ ಬಂದೇ ಬರುತ್ತೆ. ಈ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಒಂದು ಪಾಠದ್ದು ಬರುತ್ತಾ, ಒಂದು 24 ಗುರುಗಳು ಅಂತ ಅದೊಂದು ಪಾಠ ಉಂಟಲ್ಲ. ಅದರಲ್ಲಿ ಏನು, ಮನೆಗೆ ನೆಂಟರು ಬಂದರು, ಒಳಗಿನಿಂದ ಏನು ಇರಲಿಲ್ಲ. ಆವಾಗ ಹೆಣ್ಮಗಳು ಏನು ಮಾಡಿ, ಆವಾಗಲೇ ಅವಲಕ್ಕಿ ಕುಟ್ಟಲಿಕ್ಕೆ ಅಂತ ಶುರು ಮಾಡಿದ್ದಳು. ಎಲ್ಲ ಇದು ಕತೆ ಕೈಲಾಸ ಆಯ್ತಲ್ಲ. ಹೊರಗಿರತಕ್ಕಂಥ ಅತಿಥಿಗೆ ಗೊತ್ತಾಗಿ ಬಿಡ್ತದೆ ಮನೆಯಲ್ಲಿ ಏನಿಲ್ಲ. ಈಗಲೂ ಸೂರ್ಯನಿಂದ ಹರಿ ಓಂ ಅಂತ ಶುರು ಮಾಡ್ತಾ ಇದ್ದಾರೆ. ಯಾವುದರಿಂದ? ಬಳೆಗಳ ಶಬ್ದದಿಂದ. ಏನು ಮಾಡಿದ್ರು, ಒಂದೊಂದೇ ಬಳೆ ತೆಗೆದಿಟ್ಟು ಇಲ್ಲಿ ಒಂದು ಬಳೆ, ಇಲ್ಲಿ ಒಂದು ಬಳೆ ಸರಿಯೇ ಕೊಟ್ಟಿದ್ರು. ಅವಲಕ್ಕಿ ಆಯಿತು, ಬಂದವರನ್ನು ಕಳಿಸಿಕೊಟ್ಟು. ಆದ್ದರಿಂದ ಸಹಜ. ಬಹಳಷ್ಟು ರಾಯರ ಮಠಕ್ಕೆ ತುಂಬ ಜನ ಬಂದಾಗಲೇ ಅಲ್ವ ಗಲಾಟೆ ಆಗೋದು. ಯಾರು ಇಲ್ಲ ಅಂದರೆ ರಾಯರ ಮಠದಲ್ಲಿ ರಾಯರು ಶಾಂತವಾಗಿರ್ತಾರೆ. ಗುರುವಾರ ಬಂತ, ಅವ ಬಂದ ಆ ಗಂಟೆ ಹೊಡೆದ, ಇವ ಬಂದ ಈ ಗಂಟೆ ಹೊಡೆದ, ಆ ಮನೆಯವರು ಬಂದರು, ಈ ಮನೆಯವರು ಬಂದರು. ನೀನು ಕ್ಷೇಮನ ಅಂತ ಅವರು ಕೇಳೋದು ಇವರ ಹತ್ರ, ನೀನು ಕ್ಷೇಮನ ಅಂತ ಅವರು ಇವರ ಹತ್ರಕ್ಕೆ, ಇವರು ಅವರ ಹತ್ರ ಕೇಳೋದು. ಇಬ್ಬರು ಬಂದು ಸಮಸ್ಯೆ ಹೇಳಲಿಕ್ಕೆ, ರಾಯರ ಸಮಸ್ಯೆ ಹೇಳಲಿಕ್ಕೆ ಬಂದದ್ದು. ಇವ ಅವಸಿಕ್ಕಿಲ್ಲ, ಅವನ ಹತ್ರನೂ ಸಮಸ್ಯೆ ಹೇಳಿಬಿಟ್ಟು ರಾಯರು ಆರಾಮ ಅಂತಂದರು. ನನ್ನ ಹತ್ರ ಸಮಸ್ಯೆ ಹೇಳ್ತು, ನಾನು ಪರಿಹಾರ ಕೊಡಬೇಕಿತ್ತು. ಅವರವರೇ ಸಮಸ್ಯೆಯನ್ನು ಹೇಳಿಕೊಂಡ್ರು, ಆಗಲಿ ಮುಗಿಯಲಿ. ಆದರೆ ಗುಂಪು ಅಂತಂದಾಗ ಶಬ್ದಗಳು ಸಹಜ. ಈ ಇಂದ್ರಿಯಗಳ ಈ ಗುಂಪುಗಳಲ್ಲಿ ಭಗವಂತ ಇದ್ದಾನ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ. ಇಷ್ಟು ಇಂದ್ರಿಯಗಳಲ್ಲಿ ಭಗವಂತ ಕೂತಿದ್ದಾನೆ. ಆದರೆ ಇಂದ್ರಿಯಗಳ ಸಂಬಂಧ ತನಗಿಲ್ಲ ಅಂತ ಮಾಡಿಕೊಂಡಿದ್ದಾನೆ. ಇಂದ್ರಿಯದಲ್ಲಿ ಏನು ದೋಷ ಇದ್ದರೂ ಕೂಡ ಅವನಿಗೆ ಲಗವಾಗುವಲ್ಲ. ಇಲ್ವಾ? ಇಂದ್ರಿಯದಲ್ಲಿ ಇದ್ದಾನೆ. ನಾವು ಮನೆಯಲ್ಲಿ ಇಲ್ವಾ? ಇದ್ದೇವೆ. ಮನೆಯಲ್ಲಿರತಕ್ಕಂತಹ ಸಮಸ್ಯೆಗಳಿಗೆ ನಾವು ತಲೆ ಕೊಟ್ಟೆವು ಅಂತಂದರೆ ಹಾಳಾದೆವು ಅಂತ ಅರ್ಥ. ಸಮಸ್ಯೆ ಬರುತ್ತೆ, ಹೋಗ. ಅದಕ್ಕೆ ಹಿರಿಯರೊಂದು ಏನು ಹೇಳಿದ್ದುಂಟು, ದೋಣಿ ಮಾಡಿದ್ದು ಯಾವುದಕ್ಕೋಸ್ಕರ? ಅಟ್ಟದಲ್ಲಿ ಇಡ್ಲಿಕ್ಕ ಅಲ್ಲ, ನೀರಲ್ಲಿ ಇಡಲಿಕ್ಕೇನೆ ದೋಣಿ ಮಾಡಿದ್ದು. ದೋಣಿಯಲ್ಲಿರಬೇಕು, ನೀರಲ್ಲೇ ಇರಬೇಕು. ನೀರು ದೋಣಿಯೊಳಗೆ ಹೋಗಬಾರ್ದಷ್ಟೇ. ನಾವು ಎಲ್ಲಿರಬೇಕು? ಸಂಸಾರದಲ್ಲೇ ಇರಬೇಕು. ಸಂಸಾರ ತಲೆಯೊಳಗೆ ಹೋಗಬಾರ್ದಷ್ಟೇ. ಆವಾಗ ಇಬ್ಬರಿಗೂ ಆರಾಮ ಅಲ್ವೋ? ಹಾಗಾದರೆ ಭಗವಂತ ನಮ್ಮ ಜೊತೆಗೆ ಸಂಸಾರದಲ್ಲಿದ್ದಾನೆ, ನಮ್ಮ ಸಂಸಾರವನ್ನು ತಲೆಯೊಳಗೆ ಹಚ್ಚಿಕೊಳ್ಳಿಲ್ಲ ಅವ. ಆದ್ದರಿಂದ ಇಲ್ವೋ? ಅದರಲ್ಲೇ ಮನೆಯಲ್ಲಿ ಹೇಗೆ, ಏನು ಮನೆಯವರು ಹೇಗಿದ್ದಾರೆ? ಹಾಂ ಇದ್ದಾರೋ? ಇಲ್ಲ. ಇಲ್ವೋ? ಇದ್ದಾರೆ ಅಂತಾರೆ ಮನೆಯವಳು. ಅಂದರೆ ಏನರ್ಥ? ಮನೆಗೆ ಏನು ಬೇಕು, ಹೆಂಡತಿ ಮಕ್ಕಳಿಗೆ ಏನು ಬೇಕು ಅದನ್ನು ತಂದು ಹಾಕುವುದಕ್ಕೆ ಕಮ್ಮಿ ಮಾಡೋಲ್ಲ, ಮತ್ತು ಸಮಸ್ಯೆಗಳಿಗೆಲ್ಲ ತಲೆ ಕೊಡ್ತಾ ಕೂಡೋಲ್ಲ. ಇದು ಯಾರಿಂದ ಬರಬೇಕು? ಭಗವಂತನಿಂದ. ಅದಕ್ಕೋಸ್ಕರ ದೇವರನ್ನು ಏನು ಅಂತ ಚಿಂತನೆ ಮಾಡಬೇಕು. ಅವನ ಅವನ ಅವನ
ನೀವು ಗಟ್ಟಿ ಹೇಳಿದರೆ ಮತ್ತೆ ಎಣಿಸಿದ ಸಂಶಯ ಬಂದಿದ್ದು, ಯಾರದು ಅವನ ಅಂದರೆ ಯಾರವ, ಇವನು ಅವನು ಅಂತೆಲ್ಲ ಬಂದಿದ್ದು. ಅದಕ್ಕೆ ನಾವು ಮನಸ್ಸಿನೊಳಗೇನೆ ದೇವ್ರ ಹತ್ರ ಹೇಳೋಣ, ಅವನ ಗುಂಪಲ್ಲಿ ಇಲ್ಲದಿದ್ದರೂ, ಗುಂಪಿನದ್ದನ್ನು ಹಚ್ಚಿಕೊಳ್ಳದಿದ್ದರೂ, ಗುಂಪಿನೊಳಗೆ ಇರತಕ್ಕಂತಹ ಹೇ ಭಗವನ್ ನನ್ನನ್ನು ರಕ್ಷಣೆ ಮಾಡು, ಅದಕ್ಕೋಸ್ಕರ ನಿನ್ನ ಚರಿತ್ರೆಯನ್ನು ನನಗೆ ತಿಳಿಯ ಹೇಳು ಅಂತ ಆಚಾರ್ಯ ಮಧ್ವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಸೇರೋಣ.